ನಾನು ಸೆವೆನ್ ಹಿಲ್ಸ್ ಫೌಂಡೇಶನ್ ಸೆಕ್ರೆಟರಿ ಮತ್ತು ಫೌಂಡರ್ ಆಫ್ ದ ಇದು ಕಂಪನಿ. ಸೊ ಶಾಂತಲಾ ನಟರಾಜ್ ಅಂತ ನನ್ನ ಹೆಸರು. ನಾನು ಬಂದ್ಬಿಟ್ಟು ಇವಾಗ ನಾನು ಒಂದು ಅಂಡರ್ ಪ್ರಿವಿಲೇಜ್ಡ್ ಪೀಪಲ್ ಲೈಕ್ ಓಲ್ಡ್ ಏಜು ಮತ್ತು ಎಜುಕೇಷನ್ಗೆ ಈ ಥರ ಹೆಲ್ಪ್ ಮಾಡ್ತೀನಿ. ಸೋಷಿಯಲ್ ಸರ್ವಿಸ್ ವಿತ್ ಟೀಮ್, ನಮ್ಮದು ಒಂದು ಟೀಮ್ ಇದೆ. ನಾವು ಟೀಮ್ ಅವರೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಫಂಡ್ ರೇಸಿಂಗ್ ಮಾಡಬೇಕಂದ್ರೆ ನಮಗೂ ದುಡ್ಡು ಬೇಕಲ್ವಾ. ನಾವು ಇಷ್ಟು ದಿವಸ ಸ್ವಲ್ಪ ನಾವು ಕೈಯಿಂದ ಹಾಕಿ ಮಾಡಿದ್ದೀವಿ. ಅಮೌಂಟ್ ಬೇಕು ಅಂದರೆ ನಮಗೂ ಒಂದು ಇದು ಬೇಕು. ಸೊ ಅದರಿಂದ ಫಂಡ್ ರೇಸಿಂಗ್ ಅಂದರೆ ಯಾವ ಥರ ಮಾಡ್ಬೋದು. ಪ್ಲಸ್ ನಾನು ಎಜುಕೇಷನಲ್ಲಿ ನನಗೆ ತುಂಬ ಇಷ್ಟ ಅದು. ಸ್ಪೋರ್ಟ್ಸು ಎಜುಕೇಷನ್ ಅಂದರೆ ನನಗೂ ತುಂಬ ಇಂಟ್ರೆಸ್ಟೆಡ್ಡು. ಸೊ ಹಾಗಾಗಿ ನಾನು ಯೋಚನೆ ಮಾಡಿ ಮ್ಯಾರಥಾನ್ಗೆ ಒಂದು ಇದು ಮಾಡಿದೆ. ಲಾಸ್ಟ್ ಟೈಮ್ ಮಾಡಿದ್ವಿ ಆಲ್ರೆಡಿ, ಒಂದು ಸ್ಕೂಲ್ಸ್ಗೆ ಎಲ್ಲ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ, ಇಲ್ಲ ಅಂತ ಹೇಳಕ್ ಹೋಗಲ್ಲ, ಫಸ್ಟ್ ಟೈಮ್ ಅಲ್ವಾ. ಸೊ ಹಾಗಾಗಿ ಅದನ್ನು ಒಳ್ಳೆ ಸಕ್ಸಸ್ ಆಗಿ ಇದಾಯಿತು. ಮತ್ತೆ ಈ ಸಲ ಮಾಡ್ತಾ ಇದೀವಿ ಸೇಮ್ ಅದೇ ITIಯಲ್ಲಿ ಲಾಸ್ಟ್ ಟೈಮ್ ಯಾವ ಥರ ಮಾಡಿದ್ವೋ ಅದಕ್ಕಿಂತ ಜಾಸ್ತಿ ಆಗಿ ಈ ಸಲ ಒಂದು ಮೆಡಲ್ ಕೊಡ್ತೀವಿ, ಟೀ ಶರ್ಟ್ ಕೊಡ್ತೀವಿ, ಮತ್ತೆ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಎಲ್ಲರೂ ಇದರಲ್ಲಿ ಚಿಕ್ಕವರಿಂದ 9 ಇಯರ್ಸಿಂದ ದೊಡ್ಡವರು 100 ಇಯರ್ಸ್ವರೆಗೂ ಬರ್ಬೋದು, ಎಲ್ಲರಿಗೂ ಇದೆ. ಆಮೇಲೆ ಏಜ್ ಲಿಮಿಟ್ ಇದೆ. ನಾವು ಚಿಕ್ಕ ಮಕ್ಕಳಿಗೆ ಒಂದು ಏಜ್ ಇದೆ, ಮತ್ತು 18 to 29 ಒಂದು ಆ ಥರ ಏಜ್ ಲಿಮಿಟ್ ಇದೆ. ನೀವು ಎಲ್ಲರೂ ಬಂದು ಜಾಯಿನ್ ಆಗಿ ಓಡಿದ್ರೆ ಅಟ್ಲೀಸ್ಟ್ ಒಂದು ಮಗುಗೆ ಒಂದು ಸ್ಮಾಲ್ ನಿಮ್ಮ ಕಡೆಯಿಂದ ಒಂದು ಸ್ಮಾಲ್ ಡೊನೇಟ್ ಕೊಟ್ಟಂಗೆ ಆಗುತ್ತೆ. ಎಲ್ಲರೂ ಸೇರಿಕೊಂಡು ಬನ್ನಿ, ಎಲ್ಲರೂ ಮಾಡಿ, ನಾವು ಸೇರ್ಕೊಳ್ಳೋಣ, ನಮ್ಮ ಜೊತೆಗೆ ನೀವು ಸೇರಿಕೊಂಡು ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡು ಮಾಡೋಣ ಬನ್ನಿ. ಎಲ್ಲರಿಗೂ ಒಳ್ಳೇದಾಗಲಿ, ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ, ಬೆನಿಫಿಟ್ಸ್ ಆಗುತ್ತೆ. ಸೊ ಇದು ಡೇಟ್ ಬಂದ್ಬಿಟ್ಟು February 15, 2026 February 15, 2026ಗೆ ಇರೋದು. ಮಾರ್ನಿಂಗ್ 6 o'clockಗೆ ಫ್ಲಾಗ್ ಆಫ್ ಮಾಡ್ತೀವಿ, ಫ್ಲಾಗ್ ಇದು ಮಾಡ್ತೀವಿ. ಬಂದ್ಬಿಡಿ ಎಲ್ಲ, ಅದಕ್ಕಿಂತ ಮುಂಚೆನೇ ಸ್ವಲ್ಪ ಬಂದು ಎಲ್ಲ ಯೂಸ್ ಮಾಡ್ಕೊಂಡು ಹೋಗಿ. ITIಯಲ್ಲಿ ಬರುತ್ತೆ, KR ಪುರಂ ITI ಇದರಲ್ಲಿ ಬರುತ್ತೆ, ಅಂಬೇಡ್ಕರ್ ಇದ್ರದ್ದು ಬರುತ್ತೆ, ಪೆವಿಲಿಯನ್ ಗ್ರೌಂಡ್ ಅಂತ ಬರುತ್ತೆ. ಇದು ಆಲ್ರೆಡಿ 2 ಸಲ ಮಾಡಿದ್ದೀವಿ. ಒಂದು ಬಂದ್ಬಿಟ್ಟು ವರ್ಚುವಲ್ ಮ್ಯಾರಥಾನ್ ಅಂತ ಮಾಡಿದ್ದೀವಿ, ಅದು ಸ್ಕೂಲ್ಸಲ್ಲಿ ಮಾಡಿದ್ದೀವಿ, ಅಲ್ಲಲ್ಲೇ ಅವರೇ ಓಡ್ಕೊಳ್ಳೋದು. ಮತ್ತು ನಾವು ಸ್ಟಾರ್ವಾ ಆ್ಯಪು ಅದೆಲ್ಲ ಬರುತ್ತೆ, ಆ್ಯಪಲ್ಲಿ ಕಳಿಸಿದ್ರೆ ನಾವು ಅದನ್ನು ನೋಡಿ ಚೆಕ್ ಮಾಡಿ ಅವ್ರಿಗೆ ಮೆಡಲ್ಸು, ಸ್ಕೂಲ್ಗೆ ಹೋಗಿ ಮೆಡಲ್ಸ್ ಕೊಟ್ಟಿದ್ದೀವಿ, ಸರ್ಟಿಫಿಕೇಟ್ಸ್ ಕೊಟ್ಟಿದ್ದೀವಿ, ಆ ಥರ ಮಾಡಿದ್ದೀವಿ. ಬಟ್ ಇವಾಗ ಬಂದ್ಬಿಟ್ಟು ಸೆಕೆಂಡ್ ಟೈಮ್ ಬಂದ್ಬಿಟ್ಟು ಫಿಸಿಕಲ್ ಮ್ಯಾರಥಾನ್. ಫಿಸಿಕಲ್ ಅಂದರೆ ನಾವು ಒಂದು ಪ್ಲೇಸಲ್ಲಿ ಒಂದು ITI ಜಾಗ ತೊಗೊಂಡಿದ್ದೀವಿ, ಗ್ರೌಂಡು. ಆ ಗ್ರೌಂಡಲ್ಲಿ ಲಾಸ್ಟ್ ಟೈಮ್ ಒಂದು 1000 ಮೆಂಬರ್ಸ್ ಪಾರ್ಟಿಸಿಪೆಂಟ್ಸ್ ಇದ್ದರು. ತುಂಬ ಚೆನ್ನಾಗಿ ಆಯಿತು ನಮಗೆ ಅದು ಫಸ್ಟ್ ಟೈಮು, ಬಟ್ ಲೇಟ್ ಆಯಿತು. ಆದರೂ ತುಂಬ ಚೆನ್ನಾಗಿ ನಾವು ಅದನ್ನು ಕಂಡಕ್ಟ್ ಮಾಡಿದ್ದೀವಿ. ಬಟ್ ಈ ಸಲ ಅದರಲ್ಲಿ ಏನೇನು ಮಿಸ್ಟೇಕ್ಸ್ ಆಯಿತು ಅಂತ ಪಾಯಿಂಟ್ ಔಟ್ ಮಾಡಿ ನಾವು ಈ ಸಲ ಅದನ್ನೆಲ್ಲ ಚೇಂಜಸ್ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೆ ಬೆನಿಫಿಟ್ಸು, ಮತ್ತು ಎಲ್ಲರಿಗೂ ನಾವು ಏನು ಹೇಳಿದ್ದೀವೋ ಅದನ್ನು ನಾವು ಇದು ಮಾಡೋದಕ್ಕೆ ನಾವು ರೆಡಿ, ಕರೆಕ್ಟಾಗಿ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಎಲ್ಲನೂ. ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಜಸ್ಟ್ ಇವಾಗ ನೋಡಿ, ಇದು ಈ ವೋಚರ್ ನಾವು ಇದರಲ್ಲಿ ಕಳಿಸ್ತೀವಿ. ಇದು ನೋಡಿ, ಇದರಲ್ಲಿ ಸ್ಕ್ಯಾನ್ ಇದೆ, ಸ್ಕ್ಯಾನರಲ್ಲಿ ನೀವು ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಇದರಲ್ಲಿ ಬರುತ್ತೆ. ಮತ್ತೆ ನಂಬರ್ ಬಂದ್ಬಿಟ್ಟು ಕೆಳಗಡೆ ನಿಮಗೆ ಹೈಲೈಟ್ ಆಗ್ತಾ ಇರುತ್ತೆ, ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾವು ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಏಜ್ ಲಿಮಿಟ್ 9 ಇಯರ್ಸಿಂದ ಇದೆ. 9 ಇಯರ್ಸ್, ಸ್ಟಾರ್ಟಿಂಗ್ ಫ್ರಮ್ 9 ಇಯರ್ಸ್ to 100 ಇಯರ್ಸ್ ಯಾರು ಬೇಕಾದರೂ. ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪು, ಫಿಸಿಕಲಿ ಡಿಸೇಬಲ್ಡ್ ಪೀಪಲ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾಕೆ ಪಾಪ ಅವ್ರಿಗೆ ನಮ್ಗೆ ನೋಡ್ದ ಆಗಿಲ್ಲ ಅನ್ನೋದೇನಿಲ್ಲ, ಅವ್ರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅವ್ರಿಗೆ ಜಸ್ಟ್ ಒಂದು ಟ್ರಾಫೀಸು ಆ ಥರದ್ದು ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಡ್ತೀವಿ. ಆ ಥರ ಅವ್ರಿಗೆ ಪ್ರೈಸಸ್ ಇಲ್ಲ, ಬಟ್ ಏನೋ ಒಂದು ಟ್ರಾಫೀಸು ಆ ಥರ ಒಂದು ಎಕ್ಸ್ಟ್ರಾ ಅವ್ರಿಗೆ ಸಪ್ರೇಟಾಗಿ ಒಂದು ಸ್ಪೆಷಲ್ ಗೆಸ್ಟ್ ಆಗಿ ಕೊಡ್ತೀವಿ ಅವ್ರಿಗೆ. ಇಲ್ಲ, ಲಿಮಿಟ್ ಏನಿಲ್ಲ. ಜಾಗ ಚೆನ್ನಾಗಿದೆ, ದೊಡ್ಡದಾಗಿದೆ. ITIಯಲ್ಲಿ ಲಿಮಿಟ್ ಏನಿಲ್ಲ. ಲಿಮಿಟ್ ಅಂದರೆ ಅಟ್ಲೀಸ್ಟ್ ಒಂದು 3000 to 4000 ಲಾಸ್ಟ್ ಅಷ್ಟೇ, ಅದಕ್ಕೆ ಮೇಲೆ ಇಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಅಪ್ ಟು ಒಂದು 3000ವರೆಗೂ ಬರೋ ಚಾನ್ಸಸ್ ಇದ್ದಾರೆ ಅಂತ ಬಿಟ್ಟು ನಾವು ಇದು ಮಾಡ್ತಾ ಇದ್ವಿ, ಎಲ್ಲರಿಗೂ ಹೇಳ್ತಾ ಇದ್ವಿ. ಆಲ್ಮೋಸ್ಟ್ ಆಲ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋಗಿದೆ, ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಚಿಕ್ಕ ಮಕ್ಕಳಿಗೆ 2K, ದೊಡ್ಡವ್ರಿಗೆಲ್ಲ 5K ಇದೆ, 10K ಇದೆ. ಹೈಡ್ರೇಷನ್ಸ್ ಎಲ್ಲ ಇಕ್ಕಿರ್ತೀವಿ, ಪಾಯಿಂಟ್ ಟು ಪಾಯಿಂಟ್ ನಾವು ಹೈಡ್ರೇಷನ್ಸ್ ಇಕ್ಕಿರ್ತೀವಿ. ನೀರು ಕುಡಿಯೋದಕ್ಕೆಲ್ಲ ಎವ್ರಿ 2 ಕಿಲೋಮೀಟರ್ಸ್ಗೆ ನಾವು ಒಂದು ಹೈಡ್ರೇಷನ್ ಸಿಕ್ಕಿರ್ತೀವಿ. ಮತ್ತು ಸ್ಪಾನ್ಸರ್ಸ್ ಬರ್ತಾರೆ, ಯಾಕುಲ್ಟು ಮತ್ತು ಸಿದ್ಫಾರ್ಮು, ಅವರೆಲ್ಲ ಬಂದು ಏನೋ ಒಂದು ಸ್ವಲ್ಪ ಇದೆಲ್ಲ ಕೊಡ್ತಾರೆ ಗಿಫ್ಟ್. ಅಂದರೆ ಜಸ್ಟ್ ಲಸ್ಸಿ, ಮಜ್ಜಿಗೆ ಆ ಥರದ್ದೆಲ್ಲ ಕೊಡ್ತಾರೆ. ನಾವು ಹೈಡ್ರೇಷನ್ ಪಾಯಿಂಟಲ್ಲಿ ವಾಟರು ಮತ್ತು ಗ್ಲೂಕೋಸ್ ಪಾಯಿಂಟು ಇದು ಕೊಟ್ಟಿರ್ತೀವಿ, ಅದು ಇರ್ತೀವಿ. ಮತ್ತು ಬ್ರೇಕ್ಫಾಸ್ಟ್ ಇರುತ್ತೆ, ಆಫ್ಟರ್ ರನ್ ಬ್ರೇಕ್ಫಾಸ್ಟ್ ಇರುತ್ತೆ.
ಸೊ ಅದನ್ನ ಊಟ ಮಾಡಿಕೊಂಡು ಇನ್ನು ಡ್ಯಾನ್ಸ್ ಎಲ್ಲ ಇರುತ್ತೆ, ಅದ್ರ ಜೊತೆಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಎಲ್ಲ ನಾವು ಜೂಂಬಾ ಇರುತ್ತೆ, ಆಮೇಲೆ ಡೊಳ್ಳು ಕುಣಿತ ಮಾಡೋಣ ಅನ್ಕೊಂಡಿದ್ವಿ. ಅದ್ರ ಎಲ್ಲರೂ ಜಾಯ್ನ್ ಆಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಷ್ಟೇ. ಇದು ಒಂಥರ ಫೆಸ್ಟಿವಲ್ ಟೈಪ್ ಇರುತ್ತೆ. ಇಟ್ ಈಸ್ ಸ್ಪೋರ್ಟ್ಸ್ ಆಲ್ಸೋ, ಅಂದರೆ ನಮಗೆ ಮೈಗೆ ಒಂಥರ ಎಕ್ಸಸೈಸ್ ಆದಂಗೂ ಆಗುತ್ತೆ. ಅದಾದ್ಮೇಲೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಇದೆಲ್ಲ ಇರುತ್ತೆ, ಡ್ಯಾನ್ಸಿಂಗು ಅದೆಲ್ಲ ಒಂಥರ ಎಂಜಾಯ್ಮೆಂಟ್ ಇರುತ್ತೆ. ಎಲ್ಲರೂ ಸೇರ್ಕೊಂಡು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಆ ಥರ ತುಂಬಾನೇ ಇದಿರುತ್ತೆ. ಪ್ಲಸ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 6 o'clockಗೆ ಫ್ಲಾಗ್ ಇದು ಮಾಡ್ತೀವಿ. ಸೊ 40 minutes ಬಿಫೋರ್ ಇರ್ಬೇಕು ನೀವು ಅಲ್ಲಿ. ಜಸ್ಟ್ ಬೇಸಿಕ್ ಏನಾದರೂ ಪ್ರಾಬ್ಲಮ್ ಇದ್ರೆ ನಾವು ಇದು ಮಾಡ್ತೀವಿ. ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ರೆ ಫಸ್ಟೇ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬನ್ನಿ. ಇಲ್ಲಿ ಬಂದ್ಮೇಲೆ ಏನು ಗೊತ್ತಿಲ್ಲ ನಮಗೆ ಅಂತ ಹೇಳಿದ್ರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್. ಅದನ್ನ ಆಲ್ರೆಡಿ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಹೇಳಿದೀವಿ. ರನ್ನರ್ಸ್ಗೆ ನೋಡಿ ಏನಿದ್ರು ಫಸ್ಟೇ ನೀವು ವೆದರ್ ಇವಾಗ ಏನೋ ಒಂದು ಹುಷಾರಿರ್ಲಿಲ್ಲ ಆ ಟೈಮಲ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ ನೋಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಬನ್ನಿ, ಒಂದ್ಸಲ ಚೆಕ್ ಮಾಡ್ಕೊಂಡು ಬನ್ನಿ. ಸುಮ್ಮನೆ ನೀವು ಹಂಗೆ ಬಂದ್ಬಿಟ್ರೆ ತಿರ್ಗಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾವು ಏನಾದರೂ ಬೇಸಿಕ್ ನೀಡ್ಸ್ ಇದ್ರೆ ಆಂಬ್ಯುಲೆನ್ಸ್ ಇರುತ್ತೆ, ಮತ್ತೆ ಫಸ್ಟ್ ಏಡ್ ಬಾಕ್ಸ್ ಇರುತ್ತೆ, ಡಾಕ್ಟರ್ ಇರ್ತಾರೆ, ನರ್ಸ್ ಇರ್ತಾರೆ. ಸೊ ಹಾಗಾಗಿ ಅದನ್ನ ನಾವು ನೋಡ್ಕೊಂತೀವಿ. ಮತ್ತೆ ಫಿಸಿಯೋಥೆರಪಿ ಮಾಡೋರು ಇರ್ತಾರೆ, ಅವರು ಪೋಸ್ಟ್ ರನ್ನು, ಬಿಫೋರ್ ರನ್ನು, ಆಫ್ಟರ್ ರನ್ನು ಎಲ್ಲರೂ ಯಾವ ಥರ ಕೂಲ್ ಅಪ್ ಮಾಡ್ಕೊಬೇಕು, ರನ್ ಆದಮೇಲೆ ರನ್ ಆಗೋಕ್ಕೆ ಮುಂಚೆ ಯಾವ ಥರ ವಾರ್ಮ್ ಅಪ್ ಮಾಡ್ಕೊಬೇಕು ಎಲ್ಲ ಮಾಡ್ಕೊಡ್ತಾರೆ. ಫಸ್ಟ್ ಸೆಕೆಂಡ್ ಥರ್ಡ್ ಇವಾಗ 18 ವರ್ಷದಿಂದ 9 ವರ್ಷದಿಂದ 14 ವರ್ಷದವರೆಗೂ ಅದ್ರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಹುಡುಗಿರಿಗೆ ಸಪ್ರೇಟು, ಹುಡುಗರಿಗೆ ಸಪ್ರೇಟು. ಸೊ 6 ಜನಕ್ಕೆ ಬರುತ್ತೆ. ನೆಕ್ಸ್ಟ್ 18 years ಇಂದ 29 years ಹುಡುಗರಿಗೆ ಸಪ್ರೇಟು, ಹುಡುಗಿರಿಗೆ ಸಪ್ರೇಟ್, ಅಲ್ಲಿ 6 ಪ್ರೈಸಸ್. ಆ ಥರ 42 members ಬರೋ ಥರ ಮಾಡಿದ್ದೀವಿ. 42 ಜನ ಅದನ್ನು ತಗೊಂಡು 1,68,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.